ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ಈಗ ಟಾಪ್ ಸ್ಟೋರೀಸ್. ಆಪರೇಷನ್ ಕಮಲದಿಂದ ಬೆಚ್ಚಿ ಬಿದ್ದಿದ್ದ ಕಾಂಗ್ರೆಸ್ ಏಕಾಏಕಿ ಈಗಲ್ಟನ್ ರೆಸಾರ್ಟ್ ಸೇರಿಕೊಂಡಿತ್ತು. 2 ದಿನದ ವಾಸ್ತವ್ಯ ಅಂತ್ಯವಾಗಿದ್ದು ಶಾಸಕರ ಗೂಂಡಾಗಿರಿ ಬಳಿಕ ಇದೀಗ ಗೂಂಡಾ ಎಂಎಲ್ಎ ಕಂಪ್ಲಿ ಗಣೇಶ್ಗೆ ಬಂಧನ ಭೀತಿ ಎದುರಾಗಿದೆ. ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ನ್ಯೂಸ್ 18 ವರದಿ. ಘಟನೆ ಬಗ್ಗೆ ದನಿ ಎತ್ತಿದ್ದೆ ನ್ಯೂಸ್ 18. ನ್ಯೂಸ್ 18 ವರದಿಗೆ ಕಾಂಗ್ರೆಸ್ ಕಂಗಾಲು. ಮುಚ್ಚಿ ಹಾಕಲು ಯತ್ನಿಸಿದವರು ಉಲ್ಟಾ. ಯಾವ ಗಲಾಟೆನೂ ಇಲ್ಲ, ಯಾವ ಮಾರಾಮಾರಿನೂ ಇಲ್ಲ, ಯಾವ ಬಾಟ್ಲು ಹೊಡೆದಾಟನೂ ಇಲ್ಲ, ಯಾವುದು ಸಂದರ್ಭ ಇಲ್ಲ. ಇದು ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ಶಾಸಕರ ಜಟಾಪಟಿಯ ಸುದ್ದಿ ಬರ್ತಾ ಇರೋದು. ಬಿಡದಿ ರೆಸಾರ್ಟ್ ಮುಂದೆ ನಿಂತ್ಕೊಂಡು ಡಿಕೆಶಿ ಹೇಳಿದ ಮಾತಿದು. ಆದ್ರೆ ಯಾವಾಗ ನ್ಯೂಸ್ 18 ಕನ್ನಡ ಇಡೀ ಘಟನೆ ಬಗ್ಗೆ ಪೆನ್ ಟು ಪೆನ್ ಡೀಟೇಲ್ಸ್ ಪ್ರಸಾರ ಮಾಡೋಕೆ ಶುರು ಮಾಡ್ತೋ, ಬೆಚ್ಚಿ ಬಿದ್ದ ಕಾಂಗ್ರೆಸ್ ನಾಯಕರು ಬೆಚ್ಚಿ ಬಿದ್ದು ಸತ್ಯ ಒಪ್ಪಿಕೊಂಡ್ರು. ಸ್ವಾಮೀಜಿ ದೈವಾಧೀನ ಆದ ನೆಪದಲ್ಲಿ ತಪ್ಪಿಸಿಕೊಳ್ಳಲು ಕಾಂಗ್ರೆಸ್ ಸ್ಕೆಚ್ ಹಾಕಿತ್ತು. ಆದ್ರೆ ಇವತ್ತು ಬೆಳಗ್ಗೆ ಮತ್ತೆ ನ್ಯೂಸ್ 18 ಕನ್ನಡ ಸುದ್ದಿ ಮಾಡಿದ ಮೇಲೆ ಗೃಹ ಸಚಿವರೇ ಸುದ್ದಿಗೋಷ್ಠಿ ನಡೆಸಿ ಶೀಘ್ರದಲ್ಲೇ ಬಂಧಿಸ್ತೀವಿ ಎಂದ್ರು. ಪೊಲೀಸರು ನಮ್ಮ ಇಲಾಖೆ ತಮ್ಮ ಕೆಲಸವನ್ನು ಒಂದು ದಿವಸ ಮಾಡ್ತಾ ಇದ್ದಾರೆ. ಅವ್ರಿಗೆ FIR ಮಾಡಲಿಕ್ಕೆ ಒಂದು ದಿವಸ ಪಕ್ಷನೇ ಒಂದು ದಿವಸ ನಿರ್ದೇಶನ ಕೊಟ್ಟಿರುವಂತದ್ದು. ಅವ್ರನ್ನ ಶೀಘ್ರದಲ್ಲಿ ಒಂದು ದಿವಸ ಬಂಧಿಸ್ತೀವಿ. ಸಿಎಂ ಕುಮಾರಸ್ವಾಮಿ ಕೂಡ ಗೂಂಡಾ ಎಂಎಲ್ಎ ಬಗ್ಗೆ ಮಾತನಾಡಿದ್ದು, ಕಾನೂನು ತನ್ನ ಕೆಲಸ ಮಾಡುತ್ತೆ, ನಾನು ನನ್ನ ವ್ಯಾಪ್ತಿಯಲ್ಲಿ ಸಮಸ್ಯೆ ಬಗೆಹರಿಸ್ತೀನಿ ಎಂದಿದ್ದಾರೆ. ಡಿಸಿಎಂ ನನ್ನ ರಾಜಕೀಯ ಕೆರಿಯರ್ನಲ್ಲೇ ಅಸಹ್ಯ ಘಟನೆ ಎಂದಿದ್ದಾರೆ. ಇದನ್ನು ಯಾವ ರೀತಿ ತಿಳಿಗೊಳಿಸಬೇಕು ಅನ್ನೋದ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ನನ್ನದೇ ಆದಂಥ ರೀತಿಯಲ್ಲಿ ಈ ಸಮಸ್ಯೆಯನ್ನು ತಿಳಿಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಯುವಾಗ ಪ್ರತ್ಯಕ್ಷದರ್ಶಿಗಳಾದ ಸಚಿವ ತುಕಾರಾಂ ಹಾಗೂ ತನ್ವೀರ್ ಸೇಠ್ ಕೂಡ ಘಟನೆ ಬಗ್ಗೆ ಮಾತನಾಡಿದ್ದು, ನಾವು ಮಧ್ಯಪ್ರವೇಶ ಮಾಡದಿದ್ರೆ ದೊಡ್ಡ ಅನಾಹುತ ಆಗುತ್ತಿತ್ತು ಎಂದಿದ್ದಾರೆ. ಹೊರಗೆ ಬಂದಾಗ ಗಣೇಶ್ ಅವರು ಮತ್ತೆ ಆನಂದ್ ಸಿಂಗ್ ಅವರು ಸ್ವಲ್ಪ ಗಲಾಟೆ ಆಗಿದ್ದು ನೋಡಿದೆ. ಹೇಳಿದಾಗ ನನ್ನ ಮೇಲೂ ಸ್ವಲ್ಪ ಗುರಾಯಿಸಿದ್ದ, ಸ್ವಲ್ಪ ಸಿಟ್ಟಿಲಿದ್ದ. ಅದಕ್ಕಾಗಿ ನಾನು ಸುಮ್ಮನೆ ಯಾಕೆ ಹುಡುಗನ ಕುಟ್ಟಬಿಡ ಅನ್ಕೊಂಡು ಈ ಕಡೆ ಆನಂದಣ್ಣ ಕರ್ಕೊಂಡು ಬಂದ್ಬಿಟ್ಟೆ. ನಾನು ತುಕಾರಾಂನ ಕರೆದು ಆ ಹೂಕೊಂಡ ಎತ್ಕೊಂಡಂಥದ್ದು ನಾವು ಆಮೇಲೆ ಅದನ್ನು ಬೀಳಿಸಿ ನಂತರ ಅವನಿಗೆ ರೂಮ್ ಕರ್ಕೊಂಡು ಹೋಗುವಂಥದ್ರಲ್ಲಿ ಯಶಸ್ವಿ ಆದ. ಮತ್ತೆ ನಾನು ಹೋಗಿ ಬಿಡಿಸಿ ಮತ್ತೆ ಬಿಡಿಸೋದಕ್ಕೆ ಮತ್ತೆ ಅವರು ಆನಂದ್ ಸಿಂಗ್ ಅವರು ಜಲ್ಲಿ ಹತ್ಲಾಗಿತ್ತ ಹೋಗಿ ಸರಗಾದ್ರು. ಬಟ್ ಹೊಡೆದ್ರು ಅವರು, ಯಾರು ಗಣೇಶ್ ಅವರಿಗೆ ಬಹಳ ಹೊಡೆದ್ರು. ಕಾಂಗ್ರೆಸ್ ಮಾನ ಹೋದ ಮೇಲಾದ್ರೂ ಎಚ್ಚೆತ್ತುಕೊಂಡಿದೆ. ಈಗಾಗಲೇ ಪಕ್ಷದಿಂದ ಕಂಪ್ಲಿ ಶಾಸಕರನ್ನು ಅಮಾನತು ಮಾಡಲಾಗಿದೆ. ಆದ್ರೆ ಶಾಸಕ ಆನಂದ್ ಸಿಂಗ್ಗೆ ಉಸಿರಾಟದ ತೊಂದರೆ ಹಾಗೂ ಪಕ್ಕೆಲುಬು ಮುರಿದಿದ್ದು ಸದ್ಯಕ್ಕೆ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇಲ್ಲ. ಬಂಧನ ಯಾವಾಗ ಅನ್ನೋದು ಉಳಿದಿರೋ ಪ್ರಶ್ನೆ. ಚಿದಾನಂದ ಪಟೇಲ್, ಪೊಲಿಟಿಕಲ್ ಬ್ಯೂರೋ. ಬಾಟ್ಲಿ ಶಾಸಕ ಅಲಿಯಾಸ್ ಕಂಪ್ಲಿ ಗಣೇಶ್ ಎಲ್ಲೂ ಹೋಗಿಲ್ಲ, ಬಳ್ಳಾರಿಯಲ್ಲೇ ಅವಿತು ಕುಳಿತಿದ್ದಾರೆ. ಇದು ಪೊಲೀಸರಿಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು. ಆದ್ರೆ ಎಲ್ಲರೂ ಸೇರ್ಕೊಂಡು ನಾಟಕ ಮಾಡ್ತಿದಾರಷ್ಟೇ. ಗಣಿನಾಡಲ್ಲಿ ಅಡಗಿಕೊಂಡ ಕಂಪ್ಲಿ ಗೂಂಡಾ, ಎಲ್ಲ ಗೊತ್ತಿದ್ರೂ ತೆಪ್ಪಗಿದೆ ಖಾಕಿ ಪಡೆ. ಜಾಣ ಕುರುಡು ಪ್ರದರ್ಶಿಸುತ್ತಿದೆ ಸರ್ಕಾರ. ನಾಟಕ ಅಂದ್ರೆ ಇದು. ಯಾಕಂದ್ರೆ ಆನಂದ್ ಸಿಂಗ್ಗೆ ಬಾಸುಂಡೆ ಬರೋ ಹಾಗೆ ಬಾರಿಸಿದ ಇವರು ನಾನೇನು ಮಾಡೇ ಇಲ್ಲ ಅನ್ನೋ ಹಾಗೆ ಪೋಸ್ ಕೊಟ್ಟು ಎಸ್ಕೇಪ್ ಆದ್ರು. ಆದ್ರೆ ಪೊಲೀಸರು FIR ಹಾಕಿ 3 ತಂಡ ಮಾಡ್ಕೊಂಡು ಹುಡುಕಿದ್ದೇ ಆಯ್ತು. ಆದ್ರೆ ಅರೆಸ್ಟ್ ಮಾತ್ರ ಆಗ್ತಿಲ್ಲ. ಅಷ್ಟಕ್ಕೂ ಕಂಪ್ಲಿ ಶಾಸಕ ಗಣೇಶ್ ದೇಶ ಬಿಟ್ಟೇನು ಹೋಗಿಲ್ಲ. ಗಣಿನಾಡು ಬಳ್ಳಾರಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಕಾಂಗ್ರೆಸ್ ಹಿರಿಯ ಮುಖಂಡರ ಮನೆಗೆ ಬಂದು ಹೋಗಿದ್ದಾರೆ. ಅರೆಸ್ಟ್ ಆದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಅನ್ನೋ ಕಾರಣಕ್ಕೆ ನಿರೀಕ್ಷಣಾ ಜಾಮೀನು ಸಿಗುವ ತನಕ ಹೀಗೆ ನಾಟಕ ಮಾಡ್ತಿದ್ದಾರೆ ಅಂತಾರೆ ಆನಂದ್ ಸಿಂಗ್ ಬೆಂಬಲಿಗರು. ಕಂಪ್ಲಿ ಶಾಸಕ ಗಣೇಶ್ ತೆರೆಮರೆಯಲ್ಲಿ ರಾಜಿ ಸಂಧಾನಕ್ಕೆ ಸಂಚು ಮಾಡ್ತಿದ್ದಾರೆ. ತನ್ನ ಹೆಂಡತಿಯನ್ನು ಆನಂದ್ ಸಿಂಗ್ ಭೇಟಿಗೂ ಕಳುಹಿಸಿ ತಂತ್ರಗಾರಿಕೆ ಮಾಡ್ತಿದ್ದಾರೆ.
ಆದ್ರೆ ಆನಂದ್ ಸಿಂಗ್ ಕುಟುಂಬ ಮಾತ್ರ ಸೊಪ್ಪು ಹಾಕಿಲ್ಲ. ಇದೀಗ ಕಾನೂನು ಪ್ರಕಾರ ಹಲ್ಲೆ ಮಾಡಿದ ಗಣೇಶ್ ಬಂಧನ ಆಗುತ್ತಾ ಅಥವಾ ಕಾಂಗ್ರೆಸ್ ರಾಜಿ ಮಾಡಿಯೇ ತೀರುತ್ತಾ ಅನ್ನೋದು ಸಸ್ಪೆನ್ಸ್. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ಆಪರೇಷನ್ ಕಮಲ ಹಾಗೂ ಶಾಸಕರಿಬ್ಬರ ಬಾಟ್ಲಿ ವಾರ್ನಿಂದ ದೋಸ್ತಿ ನಡುಗಿದೆ. ಇದರ ಜೊತೆಗೆ ಲೋಕಸಭಾ ಚುನಾವಣೆ ಮೈತ್ರಿ ಜಿಲ್ಲಾ ಉಸ್ತುವಾರಿ ಬಜೆಟ್ ಬಗ್ಗೆ ಚರ್ಚೆ ಮಾಡೋಕೆ ನಾಳೆ ಸಮನ್ವಯ ಸಮಿತಿ ಸಭೆ ನಡೆಯಲಿದೆ. ನಾಳೆ ದೋಸ್ತಿ ಸರ್ಕಾರದ ಸಮನ್ವಯ ಸಭೆ. ಬಾಟ್ಲಿ ಗಣೇಶನ ಲೀಲೆ, ಸಭೆಯಲ್ಲಿ ಸದ್ದು. ಕಂಪ್ಲಿ ಗೂಂಡಾ ಶಾಸಕ ಗಣೇಶ್ ದೋಸ್ತಿ ಸರ್ಕಾರಕ್ಕೆ ಸಂಕಷ್ಟ ತಂದೊಡ್ಡಿದ್ದಾರೆ. ರೆಸಾರ್ಟ್ ರಾಜಕಾರಣ ಬೆನ್ನಲ್ಲೇ ಶಾಸಕರಿಬ್ರು ಬಾಟಲ್ ಹಿಡಿದು ಬಡದಾಡಿರೋದು ಸರ್ಕಾರದ ಇಮೇಜ್ಗೆ ಧಕ್ಕೆಯಾಗಿದೆ. ಇದರ ಬೆನ್ನಲ್ಲೇ ನಾಳೆ ಸಂಜೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಮನ್ವಯ ಸಮಿತಿ ಸಭೆ ಕರೆದಿದ್ದು ಹೊಡೆದಾಟದ ವಿಚಾರವೇ ಪ್ರಮುಖ ವಿಷಯ ಎನ್ನಲಾಗಿದೆ. ಜಿಲ್ಲಾ ಉಸ್ತುವಾರಿ ಬಜೆಟ್ ಬಗ್ಗೆ ಚರ್ಚೆ. ದೇವೇಗೌಡರ ಲೋಕ ಟಾರ್ಗೆಟ್ ಪ್ರಸ್ತಾಪ. ಸಮನ್ವಯ ಸಮಿತಿ ಸಭೆಯಲ್ಲಿ ಸಿಎಂ ಎಚ್ಡಿ ಕುಮಾರಸ್ವಾಮಿ, ಡಿಸಿಎಂ ಪರಮೇಶ್ವರ್, ಜೆಡಿಎಸ್ನ ಡ್ಯಾನಿಶ್ ಅಲಿ ಪಾಲ್ಗೊಳ್ಳಲಿದ್ದಾರೆ. ನೂತನವಾಗಿ ಸಚಿವ ಸಂಪುಟ ವಿಸ್ತರಣೆಯಾದ ಬಳಿಕ ಜಿಲ್ಲಾ ಉಸ್ತುವಾರಿ ನೇಮಕ ಆಗಿಲ್ಲ. ಆ ವಿಚಾರವೂ ಚರ್ಚೆಯಾಗಲಿದ್ದು ಮುಂದಿನ ತಿಂಗಳು ಮಂಡನೆಯಾಗೋ ಬಜೆಟ್ ಬಗ್ಗೆಯೂ ಚರ್ಚೆ ನಡೆಯಲಿದೆ ಎನ್ನಲಾಗಿದೆ. ನೋಡಿ, ನಾವು ಎಲ್ಲಾ ತೀರ್ಮಾನಗಳಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇದೆ. ಪಕ್ಷದ ಅಧ್ಯಕ್ಷರನ್ನು ಬಿಟ್ಟು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಬಿಟ್ಟು ಯಾವ ತೀರ್ಮಾನ ಕೂಡ ನಮ್ಮಲ್ಲಿ ಆಗೋದಿಲ್ಲ. ಮಂತ್ರಿ ಮಂಡಲದ ರಚನೆ, ನಿಗಮ ಮಂಡಳಿ ನೇಮಕಾತಿ, ಇನ್ಯಾವುದಾದ್ರ ಒಂದು ಬಗ್ಗೆ ತೀರ್ಮಾನ ಯಾವುದೇ ಇದ್ರೂ ಕೂಡ ಕೆಪಿಸಿ ಅಧ್ಯಕ್ಷರು ಬಿಟ್ಟು ಯಾರು ಕೂಡ ಏನು ತೀರ್ಮಾನ ಮಾಡೋದಿಲ್ಲ. ಅದು ನಮ್ಮ ಕಾಂಗ್ರೆಸ್ಸಿನ ಸಿಸ್ಟಮ್. ಅದು ಇವತ್ತಿಂದ ಯಾವತ್ತೂ ಕೂಡ ಇರತಕ್ಕಂಥದ್ದು. ಅದರಿಂದ ಅದರ ಪ್ರಕಾರ ಆಗ್ತದೆ. ಅಲ್ಲಿ ಚರ್ಚೆ ಸಮನ್ವಯ ಸಮಿತಿಯಲ್ಲಿ ಅದೊಂದು ಚರ್ಚೆ ಒಂದು ನಡೀತದೆ, ನಂತರ ಬೇರೆ ಬೇರೆ ಚರ್ಚೆಗಳಾಗಿ ಆಗ್ತದೆ. ಮಾಜಿ ಪ್ರಧಾನಿ ದೇವೇಗೌಡರು ಲೋಕಸಭಾ ಚುನಾವಣೆಯಲ್ಲಿ 10 ಕ್ಷೇತ್ರಗಳು ಬೇಕೇ ಬೇಕು ಅಂತ ಪಟ್ಟು ಹಿಡಿದಿರೋ ವಿಚಾರವೂ ಚರ್ಚೆಯಾಗೋ ಸಾಧ್ಯತೆ ಇದೆ. ಈ ನಡುವೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಮಾತು ಕೂಡ ಗಮನ ಸೆಳೆದಿದೆ. ಎರಡೂ ಪಕ್ಷಗಳನ್ನು ಸಮನ್ವಯ ಮಾಡುವುದು ಸಮನ್ವಯ ಸಮಿತಿ. ಸೊ ಅದರ ಅಧ್ಯಕ್ಷರು ಕಾಂಗ್ರೆಸ್ನವರಿದ್ದಾರೆ ಸಿದ್ದರಾಮಯ್ಯ. ಎರಡೂ ಪಕ್ಷದ ಅಧ್ಯಕ್ಷ ಇದ್ರೇನೆ ಸಮನ್ವಯ ಸಮಿತಿ ಪರಿಪೂರ್ಣ ಸಮಿತಿ ಆಗುವಂಥದ್ದು. ಹಾಗಾದ್ರಿಂದ ಈಗ ಅಪೂರ್ಣ ಸಮಿತಿ, ಪೂರ್ಣವಾದ ಸಮಿತಿ ಅಲ್ಲ. ಅದು ವಿಚಾರ ದೇವೇಗೌಡರಿಗೆ ಗೊತ್ತಿದೆ, ದೇವೇಗೌಡರಿಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವ್ರಿಗೂ ಗೊತ್ತಿದೆ, ದಿನೇಶ್ ಗುಂಡೂರಾವ್ ಕೂಡ ಪ್ರೆಷರ್ ಮಾಡ್ತಾವ್ರೆ ಆ ಕಡೆಯಿಂದ. ಆದರೂ ಕೂಡ ಏನೋ ಸಮನ್ವಯ ಸಮಿತಿ ಅಧ್ಯಕ್ಷರು ಯಾರು ಬೇಡ ನಾನೇ ಇದ್ದೀನಿಲ್ಲ ಅನ್ನೋ ತರಕ್ಕಿದ್ದಾರೆ. ಸಮನ್ವಯ ಸಮಿತಿ ಸಭೆಯಲ್ಲಿ ಗಣೇಶ್ ಬಾಟ್ಲಿ ಮ್ಯಾಟರ್ ಪ್ರಮುಖವಾಗಿದ್ದು ಹೇಗೆಲ್ಲ ಸರ್ಕಸ್ ಮಾಡ್ತಾರೆ ಕಾದು ನೋಡಬೇಕು. ಶ್ರೀನಿವಾಸ್ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಪ್ರಿಯಾಂಕಾ ಗಾಂಧಿ ಲಾವೋ ಕಾಂಗ್ರೆಸ್ ಬಚಾವೋ ಅಂತ 5 ವರ್ಷಗಳ ಹಿಂದೆಯೇ ಕಾಂಗ್ರೆಸ್ ಅಲ್ಲಿ ಕೂಗೆದ್ದಿತ್ತು. ಕೊನೆಗೂ ಕಾಲ ಕೂಡಿ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಜೂನಿಯರ್ ಇಂದಿರಾ ಗಾಂಧಿ ಎಂಟ್ರಿ ಆಗಿದೆ. ಉತ್ತರ ಪ್ರದೇಶದಲ್ಲಿ ಬಲಾಢ್ಯ ಬಿಜೆಪಿ ಹಾಗೂ ಎಸ್ಪಿ ಬಿಎಸ್ಪಿ ಮೈತ್ರಿ ಮುಂದೆ ನಡುಗಿದ್ದ ಕೈಪಾಳೆಯ ಪ್ರಿಯಾಂಕಾ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ರಾಜಕಾರಣಕ್ಕೆ ಪ್ರಿಯಾಂಕಾ ಗಾಂಧಿ ಎಂಟ್ರಿ. ಜೂನಿಯರ್ ಇಂದಿರಾಗೆ ಯುಪಿ ಗೆಲ್ಲಿಸುವ ಹೊಣೆ. ಪ್ರಿಯಾಂಕಾ ಗಾಂಧಿ ಸಕ್ರಿಯ ರಾಜಕೀಯಕ್ಕೆ ಬರೋದು ಯಾವಾಗ? ಈ ಪ್ರಶ್ನೆ ದಶಕದಿಂದ ಕೇಳಿ ಬರ್ತಿತ್ತು. ಅದಕ್ಕೆಲ್ಲ ಫುಲ್ ಸ್ಟಾಪ್ ಬಿದ್ದಿದ್ದು ಸಕ್ರಿಯ ರಾಜಕಾರಣಕ್ಕೆ ಜೂನಿಯರ್ ಇಂದಿರಾ ಗಾಂಧಿ ಎಂಟ್ರಿ ಆಗಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ತನ್ನ ಸಹೋದರಿಯನ್ನ ಪೂರ್ವ ಉತ್ತರ ಪ್ರದೇಶದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ. ಜೊತೆಗೆ ಪಶ್ಚಿಮ ಉತ್ತರ ಪ್ರದೇಶದ ಹೊಣೆಯನ್ನ ಯುವ ನಾಯಕ ಜ್ಯೋತಿರಾದಿತ್ಯ ಸಿಂಧಿಯಾ ವಹಿಸಿದ್ದಾರೆ. चाहे प्रियंका हो, चाहे ज्योतिरादित्य हो, कांग्रेस पार्टी के बहुत पावरफुल नेता हैं, लीडर्स हैं, और इन दोनों युवा नेताओं से हम उत्तर प्रदेश की राजनीति को बदलना चाहते हैं. प्रियंका को और ज्योतिरादित्य को मैंने उत्तर प्रदेश 2 महीने के लिए नहीं भेजा है. मैंने प्रियंका को और ज्योतिरादित्य को मिशन दिया है. ಪ್ರಿಯಾಂಕಾ ಗಾಂಧಿ ರಾಜಕೀಯ ಪ್ರವೇಶದಿಂದ ಕೈಪಾಳೆಯದಲ್ಲಿ ಹೊಸ ಚೈತನ್ಯ ಮೂಡಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಅಂದು ಇಂದಿರಾ ಮುಂದೆ ಪ್ರಿಯಾಂಕಾ ಅನ್ನೋ ಘೋಷಣೆಗಳನ್ನು ಶುರು ಮಾಡಿದ್ದಾರೆ.
everyone in this country looks to Priyanka ji as Indira Gandhi ji. In 20th century, Indira ji has ruled our party, and I am quite sure that as under the leadership of Rahul Gandhi ji, Priyanka ji will prove that she is the modern 21st century's Indira Gandhi. ಕಾಂಗ್ರೆಸ್ನವರು ಖುಷಿಯಲ್ಲಿದ್ರೆ ಬಿಜೆಪಿ ಕುಟುಂಬ ರಾಜಕಾರಣದ ಆರೋಪ ಮಾಡಿದೆ. ರಾಹುಲ್ ಫೇಲ್ ಅಂತಾನೂ ವ್ಯಂಗ್ಯವಾಡಿದೆ. That any decision taken by the Congress, it has a feature, it has a strategy, and it has the vision before the vision of the nation, not only the party before us. I think the Priyanka ji, entry, it is very timely. ಪ್ರಿಯಾಂಕಾ ಅವರನ್ನ ಕರೆತನ್ನಿ ಅನ್ನೋ ಬೇಡಿಕೆ ಹೆಚ್ಚು ಇದ್ದಿದ್ದೇ ಉತ್ತರ ಪ್ರದೇಶದಲ್ಲಿ. ಈಗ ಪ್ರಿಯಾಂಕಾ ದೇಶದ ಅತಿ ದೊಡ್ಡ ರಾಜ್ಯದ ಕಡೆ ಹೋಗಿದ್ದಾರೆ. ಏನ್ ಫಲಿತಾಂಶ ತಂದುಕೊಡ್ತಾರೆ ಅನ್ನೋದೇ ಮುಂದಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ನಡೆದಾಡುವ ದೇವರು ಇಲ್ಲದೆ ಸಿದ್ದಗಂಗಾ ಮಠ ಮೊದಲ ದಿನ ಕಳೆದಿದೆ. ಈಗ ಮಠದ ಆವರಣದಲ್ಲಿ ಎಲ್ಲವೂ ಕಡ ನೀರವ ಮೌನ. ಗದ್ದುಗೆ ವೀಕ್ಷಣೆಗೆ ನೂರಾರು ಭಕ್ತರು ಆಗಮಿಸುತ್ತಿದ್ದಾರೆ. ಈ ನಡುವೆ ಶಿವಕುಮಾರ ಶ್ರೀಗಳು ಹೇಳಿಕೊಟ್ಟ ಮಾತನ್ನ ಚಾಚು ತಪ್ಪದೆ ಮಾಡಿರುವಂತಹ ವಿದ್ಯಾರ್ಥಿಯ ಕೆಲಸ ವೈರಲ್ ಆಗಿದೆ. ದೇವರಿಲ್ಲದ ದೇವಸ್ಥಾನಕ್ಕೆ ಭಕ್ತರು ಬರೋದಿಲ್ಲ. ಆದ್ರೆ ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ನಡೆದಾಡುವ ದೇವರು ಗರ್ಭಗುಡಿ ಸೇರಿದ್ದು ನೂರಾರು ಭಕ್ತರು ಇಂದು ಗದ್ದುಗೆ ದರ್ಶನ ಪಡೆದರು. ಇದಕ್ಕೂ ಮೊದಲು ಎಂದಿನಂತೆ 7,000 ಮಕ್ಕಳ ಪ್ರಾರ್ಥನೆ ದೇವರನ್ನ ನೆನಪಿಸಿತು. ಶ್ರೀಗಳು ಇಷ್ಟಲಿಂಗ ಪೂಜೆಗೆಂದು ಬೆಳೆಸಿದ್ದ 25 ಬಗೆಯ ಹೂದೋಟ ಬಾಡಿ ನಿಂತಿತ್ತು. ಇಲ್ಲಿನ ಹೂಗಳನ್ನ ಶ್ರೀಗಳು ಮಾತ್ರ ಬೆಳೆಸ್ತಾ ಇದ್ದು ಹಳೆ ಮಠದವರಿಗೆ ಮಾತ್ರ ಅವಕಾಶವಿತ್ತು. ಹಳೆ ಮಠದಲ್ಲಿ ಶ್ರೀಗಳಿಲ್ಲದ ಕಾರಣಕ್ಕೆ ಯಾವ ಭಕ್ತರು ಆ ಕಡೆ ಸುಳಿಯಲಿಲ್ಲ. ಆದರೆ ಶ್ರೀಗಳು ಕೂರ್ತಾ ಇದ್ದ ಪೀಠದ ಬಳಿ ವಿಕಲಾಂಗ ವಯೋವೃದ್ಧರೊಬ್ಬರು ರೋಧಿಸ್ತಾ ಇದ್ರು. ಇತರ ಭಕ್ತರ ಕಣ್ಗಳು ತೇವಗೊಂಡವು. ಇವತ್ತು ಲಕ್ಷಾಂತರ ಜನಗಳಿಗೆ ಅನ್ನದಾನಿ, ವಿದ್ಯೆದಾನಿ, ಬುದ್ಧಿದಾನಿ, ಇವತ್ತು ಜ್ಞಾನಿಯಂತೆ ಆಗೋಗಿದ್ದಾರೆ. ಶ್ರೀಗಳು ಖರೀದಿಸಿದ್ದ 6 ಕಾರುಗಳನ್ನ ವಸ್ತು ಪ್ರದರ್ಶನಕ್ಕೆ ಇಡಲು ನಿರ್ಧರಿಸಲಾಗಿದೆ. ಇದರಲ್ಲಿ ಚಿಲರ್ಸ್ ಕಂಪನಿಯ 20 ಅಡಿ ಉದ್ದದ ಡಾಡ್ಜ್ ಕಾರು ಗಮನ ಸೆಳೀತಾ ಇದೆ. ಈ ನಡುವೆ 2-3 ದಿನಗಳಿಂದಲೇ ಶ್ರೀಗಳ ಅನುಗ್ರಹದಿಂದ ಮಠದ ಜವಾಬ್ದಾರಿ ವಹಿಸಿಕೊಂಡಿದ್ದೇನೆ. ಅವರ ಅಪೇಕ್ಷೆಯಂತೆ ನಡೆದುಕೊಳ್ತೇನೆ ಎಂದಿದ್ದಾರೆ ಸಿದ್ದಲಿಂಗ ಶ್ರೀಗಳು. ಶ್ರೀಮಠದ ಶೈಕ್ಷಣಿಕವಾದ ಮಕ್ಕಳ ವಿಚಾರ ಇರಬಹುದು, ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಕೊಂಡು ಹೋಗೋದಕ್ಕೆ ಯಾವುದೇ ಕೊರತೆ ಇಲ್ಲದ ಹಾಗೆ ಎಲ್ಲವನ್ನು ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ರೀತಿಯಲ್ಲಿ ನಮ್ಮನ್ನು ನಾವು ಸ್ವಾಮೀಜಿಗಳ ಅಂತಿಮ ದರ್ಶನಕ್ಕೆ ಬಂದಿದ್ದ ಭಕ್ತರು ಅನ್ನವನ್ನ ಕಸಕ್ಕೆ ಹಾಕೋದನ್ನ ತಡೆದ 8ನೇ ತರಗತಿ ವಿದ್ಯಾರ್ಥಿ ಶಿವು ಕೆಲಸಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಈ ದೃಶ್ಯ ವೈರಲ್ ಆಗಿದೆ. ವಿಠಲ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ತುಮಕೂರು. ಇನ್ನು ಸಿದ್ದಗಂಗಾ ಶ್ರೀ ಕ್ರಿಯಾ ಸಮಾಧಿ ವೇಳೆ ಸಚಿವ ಸಾರಾ ಮಹೇಶ್ ಪ್ರವೇಶಕ್ಕೆ ತಡೆ ಕೊಟ್ಟಿದ್ದಕ್ಕಾಗಿ ಎಸ್ಪಿ ದಿವ್ಯಾ ಗೋಪಿನಾಥ್ ಅವರನ್ನ ಸಚಿವರು ನಿಂದಿಸಿದ್ರು ಎನ್ನಲಾಗಿದೆ. ಇದರಿಂದ ನೊಂದ ಎಸ್ಪಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಈ ಬಗ್ಗೆ ಎಸ್ಪಿಯ ದೂರು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು. ಸಚಿವರು ನಿಂದನೆ ಮಾಡಿರೋದನ್ನ ಸಿಎಂ ಒಪ್ಪಿಕೊಂಡಿದ್ದಾರೆ. ಇದನ್ನ ಎಸ್ಪಿ ಕೂಡ ಒಪ್ಪಿಕೊಂಡಿದ್ದು, ನಾನು ಸಚಿವರನ್ನ ತಡೆದಿದ್ದು ನಿಜ, ಸಚಿವರು ಅಂತ ಗೊತ್ತಾದ ಮೇಲೆ ಒಳಗೆ ಬಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಹೆಚ್ಚು ಜನ ಇದ್ದಾಗ ಸಣ್ಣ ಗದ್ದಲ ಸಹಜ ಅಂತ ಹೇಳಿದ್ದಾರೆ. ಅಲ್ಲಿ ಯಾತಿಕ್ ಸಾರಾ ಮಹೇಶ್ ಅವರು ಅಲ್ಲಿ ಅಧಿಕಾರಿಗೆ ಸ್ವಲ್ಪ ಚಿಮ್ಮಾರಿ ಹಾಕಿದ್ರು ಅಂದರೆ ಒಳಗಡೆ ರಿಸ್ಟ್ರಿಕ್ಷನ್ ಅಂತ ಹೇಳಿದ್ರು. ಒಬ್ಬ ಸಚಿವ ಸಂಪುಟದ ಸದಸ್ಯ ನಾನು ಹಿಂದೆ ಬಂದರೆ ಆ ಸಚಿವ ಸಂಪುಟದ ಸದಸ್ಯನೇ ತಡೆದು ಅಲ್ಲಿ ಯಾರ್ಯಾರೋ ಬೇರೆ ಬೇರೆ ಸಣ್ಣ ವ್ಯಕ್ತಿಗಳನ್ನೆಲ್ಲ ಒಳಗಡೆ ಬಿಟ್ಕೊಂಡು ಅಂಥವ್ರು ಒಳಗಡೆ ಬಿಟ್ಟಿದ್ದೀರಿ, ಒಬ್ಬ ಮಂತ್ರಿಗೆ ಅಗೌರವ ತೋರಿಸಿದ್ದೀರಾ ಅಂತ ಹೇಳಿ ಅದಕ್ಕೆ ಅವ್ರು ಹೇಳಿದ್ದಾರೆ ಹೊರತು, ಯಾಕೆಂದರೆ ಅವರ ಕೊಲಿಗಾದ ಅವಮಾನ ಆದರೆ ಅವ್ರಿಗೆ ಅವಮಾನ ಆದಂಗೆ, ನನಗೆ ಅವಮಾನ ಆದಂಗೆ. ಅಲ್ಲಿ ಕೆಲವು ಸ್ವಲ್ಪ ಅಚಾತುರ್ಯಗಳು ನಡೆದಿರ್ತಕ್ಕಂಥದ್ದು ನಿಜ. ಆದರೆ ಅದನ್ನು ದೊಡ್ಡದು ಪ್ರೆಸಿಪಿಟೇಟ್ ಮಾಡೋದು ಬೇಡ ಅಂತಲೇ ನಾನೇ ಕರೆದು ಅಧಿಕಾರಿಗಳಿಗೂ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಿ,
ಇಂಥ ಸಂದರ್ಭದಲ್ಲಿ ಸ್ವಲ್ಪ ನೀವು ಕೆಲಸ ಮಾಡ್ತಕ್ಕಂಥಲ್ಲಿ ಎಲ್ಲೋ ಒಂದು ಕಡೆ ತಾವು ತೆಗೆದುಕೊಳ್ಳತಕ್ಕಂಥ ನಿರ್ಧಾರಗಳಿಂದ ಒಂದು ಮುಜುಗುರ ಒಳಗಾಗ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಅದನ್ನು ಸೀರಿಯಸ್ ಆಗಿ ತಗೊಬಿಡಿ. ಯಾಕೆಂದರೆ ಅಲ್ಲಿ ಯಾರನ್ನೋ ಎಂತೆಂಥ ವ್ಯಕ್ತಿಗಳನ್ನ ಬಿಟ್ಟರು ಅನ್ನೋದು ನಿಮಗೆ ಗೊತ್ತಲ್ಲಿ ಒಳಗಡೆ. ಒಬ್ಬ ಮಂತ್ರಿಗಳನ್ನು ಎಲ್ಲಿ ಕೂರಿಸಿದ್ರು ಅನ್ನೋದು ನೋಡಿದ್ರಿ, ಒಳಗಡೆಗೆ ಎಂತೆಂಥವ್ರನ್ನ ಬಿಟ್ಟಿದ್ದೀರಿ ಅನ್ನೋದು ನೀವೇ ಸ್ವಲ್ಪ ಚಿತ್ರೀಕರಣ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಮತ್ತೆ ನಮ್ಮ ಜೊತೆಗೆ ಪೊಲೀಸ್ ಇಲಾಖೆಯ ಜೊತೆಗೆ ಸಾಕಷ್ಟು ಭಕ್ತ ಜನರಿಗೆ ಇಷ್ಟೊಂದು ಜಾಸ್ತಿ ನಂಬರ್ಸಲ್ಲಿ ಜನ ಬಂದಾಗ ಸಣ್ಣ ಪುಟ್ಟ ಏರುಪೇರುಗಳಾಗೋದು ಸಹಜ. ಅದು ಟ್ರಾಫಿಕ್ ಡೈವರ್ಷನ್ ಆಗ್ಬೋದು, ಕ್ಯೂ ಅಲ್ಲಿ ವೆಯ್ಟ್ ಮಾಡೋದಾಗಲಿ, ಸ್ವಲ್ಪ ಜಾಸ್ತಿ ಜನ ಬಂದಾಗ ಸ್ವಲ್ಪ ರಶ್ ಆಗೋದಾಗಲಿ ಭಾಳ ಸಹಜ. ಬಟ್ ನಮ್ಮ ಯಾವ ಇಲಾಖೆಯಿಂದ ನಾವು ಏನೇನು ನಿಬಂಧನೆಗಳು ಹೇಳಿದೆ ಅಥವಾ ಇನ್ಸ್ಟ್ರಕ್ಷನ್ಸ್ ಹೇಳಿದೆ ಅದ್ರ ಜೊತೆಗೆ ಲಕ್ಷಾಂತರ ಭಕ್ತ ಜನಗಳು ನಮಗೆ ಸಹಕರಿಸಿದ್ದಾರೆ. ಅವರಿಗೆ ಎಲ್ಲರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ಹಿರಿಯ ರಾಜಕಾರಣಿಗಳು ಎಲ್ಲರೂ ನಮಗೆ ಕೊಟ್ಟಿರುವಂತಹ ಸಲಸೂಚನೆಗಳ ಮೇರೆಗೆ ಮಠದವರದು ಚಿಕ್ಕ ಬುದ್ಧಿಯವರ ಜೊತೆಗೆ ಅವ್ರದ್ದು ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ ಅದೆಲ್ಲ ಒಗ್ಗೂಡಿಸ್ಕೊಂಡು ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗರು ಕೆಲಸ ಮಾಡಿದ್ದಾರೆ. ಮತ್ತು ನಾಡಗೌಡರು ರಿಕ್ವೆಸ್ಟ್ ಮಾಡಿದ್ರು, ನಾನು ಮಂತ್ರಿ ಇದ್ದೀನಿ ಒಳಗಡೆ ಬಿಡಿ. ಇಲ್ಲ ನಮಗೆ ಆದೇಶ ಇದೆ ಬಿಡೋಕ್ಕಾಗಲ್ಲ. ಅವಾಗ ನಾನು ಅಲ್ಲೂ ಹೀಗೆ ಮಾಡಿದ್ರಿ, ಇಲ್ಲೂ ಹೀಗೆ ಮಾಡ್ತೀರಿ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ, ಯೂಸ್ಲೆಸ್, ಬಿಡಿ ಒಳಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ತಪ್ಪ ಎಸ್, ಆ ಮಾತನ್ನ ಅವರೇ ಕೇಳ್ಕೊಳ್ಬೇಕಾಗತ್ತೆ. ಅವ್ರು ಹೇಳಿದ್ದು ತಪ್ಪ ಅನ್ನುವಂಥದ್ದು. ಯಾಕಂದ್ರೆ ಒಂದು ಮಾತನಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಗೆ ಮಾತನಾಡಬೇಕು ಅನ್ನೋದು ನಾವು ಹೇಳ್ಕೊಡ್ಬೇಕಾಗಿಲ್ಲ ಜನಪ್ರತಿನಿಧಿಗಳಿಗೆ, ಅವರಿಗೆ ಗೊತ್ತಿರುತ್ತೆ ಅನ್ನೋದು. ಅವರ ಒಂದು ಮಾತು ತಪ್ಪ ಸರಿ ಅನ್ನೋದು ಜನರು ಕೂಡ ನಿರ್ಧಾರ ಮಾಡ್ತಾರೆ. ಇನ್ನು ತುಮಕೂರು ಸಿದ್ದಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಹೇಳಿ ನ್ಯೂಸ್ 18 ಕನ್ನಡ ಅಭಿಯಾನವನ್ನ ಆರಂಭ ಮಾಡಿದೆ. ಇಂದು ಕೂಡ ನ್ಯೂಸ್ 18 ಕನ್ನಡ ಪ್ರಧಾನ ಸಂಪಾದಕರಾದ ಸಿದ್ದಪ್ಪ ಕಾಳೋಜಿ ನೇತೃತ್ವದಲ್ಲಿ ನ್ಯೂಸ್ 18 ಕನ್ನಡ ತಂಡ ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ರಾಜ್ಯಾದ್ಯಂತ ಅಭಿಯಾನ ಮಾಡಿರುವ ನ್ಯೂಸ್ 18 ಕನ್ನಡ ಅದರ ಹಸ್ತಾಕ್ಷರದ ಪ್ರತಿಯನ್ನ ಸಚಿವ ಸದಾನಂದಗೌಡ ಅವರ ಮೂಲಕ ಪ್ರಧಾನಿ ನರೇಂದ್ರ ಮೋದಿಗೆ ಕಳುಹಿಸಿಕೊಟ್ಟಿದೆ. ಮನವಿ ಸ್ವೀಕರಿಸಿದ ಸಚಿವ ಡಿ.ವಿ. ಸದಾನಂದಗೌಡ, ಇದೊಂದು ಉತ್ತಮ ಕಾರ್ಯ, ಸಿದ್ದಗಂಗಾ ಶ್ರೀಗಳಿಗೆ ಈ ಹಿಂದೆಯೇ ಭಾರತ ರತ್ನ ನೀಡಬೇಕು ಅಂತ ಆಗ್ರಹಿಸಲಾಗಿತ್ತು. ನ್ಯೂಸ್ 18 ಕನ್ನಡದ ಅಭಿಯಾನಕ್ಕೆ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ನಾವು ಕೂಡ ಭಾರಿ ಸಮಯದ ಹಿಂದಿನಿಂದಲೇ ಅವರಿಗೆ ಭಾರತ ರತ್ನ ಸಿಗಬೇಕು ಅಂತ ಹೇಳುವಂಥ ಆ ಬೇಡಿಕೆಗೆ ಸಕಾರಾತ್ಮಕವಾದಂಥ ಸ್ಪಂದನವನ್ನು ಮಾಡಿದೆವು. ಇವತ್ತು ನ್ಯೂಸ್ 18 ಚಾನೆಲ್ನವರು ನಮ್ಮ ರಾಷ್ಟ್ರದ ಒಂದು ಅತ್ಯುನ್ನತ ಗೌರವವಾದಂಥ ಭಾರತ ರತ್ನ ಪ್ರಶಸ್ತಿಯನ್ನು ಅವರಿಗೆ ಕೊಡಿಸಬೇಕು ಅಂತ ಹೇಳುವಂಥ ಅವರ ಅಭಿಯಾನದ ಪೂರ್ತಿ ವಿಚಾರಗಳನ್ನು ಸಿಡಿಯ ಜೊತೆಯಲ್ಲಿ ಮತ್ತು ಹಸ್ತಾಕ್ಷರಗಳ ಆ ಜೊತೆಯಲ್ಲಿ ಪ್ರಧಾನಿಯವರಿಗೆ ತಲುಪಿಸಬೇಕು ಅಂತ ಹೇಳಿ ನನ್ನಲ್ಲಿಗೆ ಇವತ್ತು ಬಂದಿದ್ದಾರೆ. ಖಂಡಿತವಾಗಿ ಅವರ ಈ ಒಂದು ಅಭಿಯಾನಕ್ಕೆ ಯಶಸ್ಸು ಸಿಗ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ನಾನು ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಹೋಗಿ ಪ್ರಧಾನಮಂತ್ರಿಯವರಿಗೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಟಿವಿ ನ್ಯೂಸ್ 18 ಚಾನೆಲ್ನವರು ಮಾಡಿದಂಥ ಈ ಅಭಿಯಾನಕ್ಕೆ ಸಕಾರಾತ್ಮಕ ಸ್ಪಂದನ ಕೊಡಬೇಕು ಅಂತ ಹೇಳುವಂಥ ಬೇಡಿಕೆಗಳನ್ನು ಕೂಡ ಪ್ರಧಾನಮಂತ್ರಿಯವರ ಮುಂದೆ ಇಡ್ತೇವೆ. ಕೇಂದ್ರ ಹಣಕಾಸು ಸಚಿವರಾಗಿರುವ ಅರುಣ್ ಜೇಟ್ಲಿ ಕೇಂದ್ರದ ಬಜೆಟ್ ಅನ್ನ ಈ ಸಲ ಮಂಡನೆ ಮಾಡಲ್ಲ. ಅನಾರೋಗ್ಯ ಹಿನ್ನೆಲೆಯಲ್ಲಿ ಈಗಾಗಲೇ ಚಿಕಿತ್ಸೆಗೆ ತೆರಳಿದ್ದಾರೆ ಸಚಿವ ಅರುಣ್ ಜೇಟ್ಲಿ. ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಪಿಯೂಷ್ ಗೋಯಲ್ಗೆ ಇದರ ಒಂದು ಹೊಣೆಯನ್ನ ಕೂಡ ವಹಿಸಲಾಗಿದೆ. ಅನಾರೋಗ್ಯ ಇರುವಂತಹ ಹಿನ್ನೆಲೆಯಲ್ಲಿ ಚಿಕಿತ್ಸೆಗೆ ತೆರಳಿದ್ದಾರೆ ಸಚಿವ ಅರುಣ್ ಜೇಟ್ಲಿ. ಈ ಹಿನ್ನೆಲೆಯಲ್ಲಿ ಪಿಯೂಷ್ ಗೋಯಲ್ ಅವರಿಗೆ ಈಗಾಗಲೇ ಈ ಒಂದು ತಾತ್ಕಾಲಿಕವಾಗಿ ಹೊಣೆಯನ್ನು ವಹಿಸಲಾಗಿದ್ದು ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಗೋಯಲ್ ಅವರು. ಅರುಣ್ ಜೇಟ್ಲಿಯ ಖಾತೆ ಪಿಯೂಷ್ ಗೋಯಲ್ ಹೆಗಲಿಗೆ ವಹಿಸಲಾಗಿದ್ದು ರೈಲ್ವೆ ಸಚಿವರಾಗಿದ್ದಾರೆ ಪಿಯೂಷ್ ಗೋಯಲ್ ಅವರಿಗೆ ಈಗ ಹಣಕಾಸು ಖಾತೆಯನ್ನು ಕೂಡ ನೀಡಲಾಗಿದೆ. ಈ ಸಲದ ಕೇಂದ್ರ ಬಜೆಟ್ ಅನ್ನ ಪಿಯೂಷ್ ಗೋಯಲ್ ಅವರು ಮಂಡಿಸಲಿದ್ದಾರೆ. ದೀಪಾವಳಿಯಲ್ಲಿ ನಾವೆಲ್ಲ ಏನ್ ಮಾಡ್ತಾ ಇದ್ವಿ? ದೇವರಿಗೆ ಪೂಜೆ ಮಾಡಿ ಪಟಾಕಿ ಹೊಡಿತಾ ಇದ್ವಿ. ಆದ್ರೆ ದೀಪಾವಳಿಯಲ್ಲಿ ಮೋದಿ ಏನ್ ಮಾಡ್ತಾ ಇದ್ರು ಗೊತ್ತಾ? ಅದರ ಸೀಕ್ರೆಟ್ ಈಗ ರಿವೀಲ್ ಆಗಿದೆ. ದೀಪಾವಳಿಯಲ್ಲಿ ಮೋದಿ ಏನ್ ಮಾಡ್ತಿದ್ರು? ಕೊನೆಗೂ ಬಯಲಾಯಿತು ಪ್ರಧಾನಿ ಸೀಕ್ರೆಟ್. ದೇಶದ ಪ್ರಧಾನಿ ನರೇಂದ್ರ ಮೋದಿ ರಾಜಕೀಯಕ್ಕೆ ಬರುವ ಮೊದಲು ದೀಪಾವಳಿಯಲ್ಲಿ ವಿಚಿತ್ರ ಅಭ್ಯಾಸವೊಂದನ್ನ ಬೆಳೆಸಿಕೊಂಡಿದ್ರಂತೆ. ಜನರೆಲ್ಲ ದೀಪಾವಳಿಯಲ್ಲಿ ಹಬ್ಬ ಮಾಡಿ ಪಟಾಕಿ ಹೊಡೆದ್ರೆ ಮೋದಿ ಮಾತ್ರ ದೀಪಾವಳಿ ಆಚರಿಸುವ ಬದಲು ನಿರ್ಜನ ಕಾಡಿನಲ್ಲಿ 5 ದಿನ ಕಾಲ ಕಳೀತಾ ಇದ್ರಂತೆ. ಈ ಬಗ್ಗೆ ಸ್ವತಃ ಪ್ರಧಾನಿ ಮೋದಿಯವರೇ ಹೇಳಿಕೊಂಡಿದ್ದಾರೆ. ಜನಪ್ರಿಯ ಫೇಸ್ಬುಕ್ ಪೇಜ್ ಆಗಿರುವ ದಿ ಹ್ಯೂಮನ್ಸ್ ಆಫ್ ಬಾಂಬೆಗೆ ಸಂದರ್ಶನ ಕೊಟ್ಟಿರುವ ಮೋದಿ 5 ದಿನ ಕಾಡಿನಲ್ಲಿ ಶುದ್ಧ ನೀರಷ್ಟೇ ಇರುವ ಜನರಿಲ್ಲದ ಜಾಗದಲ್ಲಿ ತಂಗ್ತಾ ಇದ್ದೆ. ಈ ರೀತಿ ಮಾಡೋದ್ರಿಂದ ಜೀವನದ ಸಮತೋಲನ ಕಾಪಾಡ್ತಿದ್ದೆ ಅಂದಿದ್ದಾರೆ.
ಸಂದರ್ಶನದಲ್ಲಿ ಹಲವು ಘಟನೆಗಳನ್ನು ಹಂಚಿಕೊಂಡಿರೋ ಪ್ರಧಾನಿ ಮೋದಿ ತಮ್ಮನ್ನ ಆರ್ಎಸ್ಎಸ್ನಲ್ಲಿ ತೊಡಗಿಸಿಕೊಂಡಿದ್ದು ಹಾಗೂ ಬಾಲ್ಯದಲ್ಲಿ ಟೀ ಮಾರೋ ಜೊತೆಗೆ ಪಾತ್ರೆ ತೊಳೆದಿದ್ದರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಿಮಾಚಲ ಪ್ರದೇಶ ಕಾಶ್ಮೀರ ಕುಲುಮನಾಲಿಯಲ್ಲಿ ಭಾರೀ ಹಿಮಮಳೆಯಾಗ್ತಾ ಇದೆ. 4 ಅಡಿಯಷ್ಟು ಹಿಮಪಾತವಾಗ್ತಾ ಇದ್ದು ಮನೆ, ಕಟ್ಟಡ, ರಸ್ತೆಗಳೆಲ್ಲವೂ ಕೂಡ ಹಿಮದಿಂದ ಆವೃತವಾಗಿದೆ. ಲಾರಿಗಳು ರಸ್ತೆಯಲ್ಲಿ ಸಾಗಲಾಗದೆ ನಿಂತಲ್ಲೇ ನಿಂತಿವೆ. ಶಿಮ್ಲಾ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ. ಹಲವು ನಗರಗಳ ಸಂಪರ್ಕ ಕಡಿತವಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಶ್ರೀನಗರ ಜಮ್ಮು ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಅಡಿಯಷ್ಟು ಹಿಮ ನಿಂತಿದ್ದು ರಸ್ತೆಯೆಲ್ಲ ಜಾಮ್ ಆಗಿದೆ. ಜನರಿಗೆ ಸಹಾಯ ಮಾಡಲಾಗದೆ ರಾಜ್ಯ ಸರ್ಕಾರಗಳು ಕೈ ಚೆಲ್ಲಿ ಕುಳಿತಿದೆ. ಸದ್ಯಕ್ಕೆ ಉತ್ತರ ಭಾರತದ ಕಡೆ ಪ್ರವಾಸ ಹೋಗೋರು ಸ್ವಲ್ಪ ದಿನ ಟ್ರಿಪ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಒಳ್ಳೆಯದು. ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಏರ್ಪಡಿಸಲಾಗಿದ್ದ ರಾಸುಗಳ ಓಟದಲ್ಲಿ ಹೋರಿಗಳು ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಹೋರಿಯೊಂದು ನರಳಾಡಿ ಪ್ರಾಣ ಬಿಟ್ಟಿರುವ ಘಟನೆ ಕೋಲಾರದ ಗಡಿಭಾಗದಲ್ಲಿ ನಡೆದಿದೆ. ಹೋರಿ ಕೆಳಗೆ ಬಿದ್ದು ನರಳಾಡಿ ಸಾವನ್ನಪ್ಪಿದ ಮನಕಲಕುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ದೃಶ್ಯ ಮನಕಲಕುವಂತಿದ್ದು ಹಲವರು ಘಟನೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ 1800 ವರ್ಷಗಳ ಕಾಲ ಬದುಕಿದ್ರು ಶಿವಯೋಗಿಗಳು ಅನ್ನುವ ಬಗ್ಗೆ ಯುಗ ಪುರುಷ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.